ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ್ವರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಭೌಮ ಪ್ರದೋಷದ ಪೂಜೆ ಬಗ್ಗೆ ಆಗಿರುತ್ತೆ. ಶ್ರಾವಣ ಮಾಸದಲ್ಲಿ ಬರುವ ಪ್ರದೋಷ ಪೂಜೆಗೆ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾದ ಮತ್ತು ಪವಿತ್ರವಾದ ಸ್ಥಾನವಿದೆ. ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳಾಗಿದ್ದು, ಈ ಸಮಯದಲ್ಲಿ ಪ್ರದೋಷ ವ್ರತ ಆಚರಿಸುವುದರಿಂದ ಸಿಗುವ ಫಲಗಳು ದುಪ್ಪಟ್ಟಾಗುತ್ತದೆ. ಏನೇನು ಫಲಗಳು ಸಿಗಬಹುದು, ನಿಮ್ಮ ಇಷ್ಟಾರ್ಥ ಹೇಗೆ ನೆರವೇರುತ್ತದೆ ಅಂತ ಅಂದರೆ, ಈ ದಿನ ಅಭಿಷೇಕ ಪೂಜೆ ಮಾಡೋದ್ರಿಂದ ಶಿವನು ಶೀಘ್ರವಾಗಿ ಪ್ರಸನ್ನನಾಗುತ್ತಾನೆ. ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತವೆ. ಜನ್ಮ ಜನ್ಮಾಂತರ ನಾವು ಮಾಡಿದ ಪಾಪಗಳು ಕರಗುತ್ತವೆ. ಮತ್ತು ಗಂಡ ಹೆಂಡತಿ ಬಾಂಧವ್ಯ, ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಪ್ರಮುಖವಾಗಿ ಮಂಗಳವಾರ ಬರುವ ಭೌಮ ಪ್ರದೋಷ ಪೂಜೆ ಸಾಲ ಬಾಧೆಯಿಂದ ಮುಕ್ತಿ ನೀಡುತ್ತದೆ. ಮಕ್ಕಳ ಭಾಗ್ಯಕ್ಕಾಗಿ ಸಹ ಈ ಪ್ರದೋಷ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಕೈಲಾಸದಲ್ಲಿ ಶಿವನು ಆನಂದ ತಾಂಡವ ಹಾಡುತ್ತಾನೆ ಮತ್ತು ಎಲ್ಲ ದೇವತೆಗಳು ಅಲ್ಲಿ ಉಪಸ್ಥಿತರಿರುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಮಾಡುವ ಪ್ರಾರ್ಥನೆಗೆ ವಿಶೇಷ ಶಕ್ತಿ ಇರುತ್ತದೆ. ಹಾಗಾದರೆ ಬನ್ನಿ, ಶ್ರಾವಣ ಪ್ರದೋಷ ಪೂಜೆಯನ್ನು ಮನೆಯಲ್ಲಿಯೇ ಅತ್ಯಂತ ಸರಳವಾಗಿ ಮತ್ತು ಭಕ್ತಿಯಿಂದ ಆಚರಿಸುವ ವಿಧಾನ ತಿಳಿಸಿಕೊಡುತ್ತೇನೆ. ಎಲ್ಲರೂ ಸರಳವಾಗಿ ಪ್ರದೋಷ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ. ಇದೇ 25 ಆಗಸ್ಟ್ 2026 ಮಂಗಳವಾರ, ಅಂದರೆ ನಾಳೆ ಪ್ರದೋಷ ಪೂಜೆ ಇದೆ. ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಿಮಗೆ ಶಕ್ತಿ ಇದ್ದರೆ ಪೂರ್ಣ ಉಪವಾಸ ಮಾಡಿ, ಇಲ್ಲಾಂದರೆ ಹಾಲು, ಹಣ್ಣು, ಸಾತ್ವಿಕ ಆಹಾರ ತೆಗೆದುಕೊಳ್ಳಿ. ಉಪ್ಪು, ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ ಮಾತ್ರ ತಿನ್ನಬೇಡಿ. ಸಮಯ ಮತ್ತು ಪೂಜಾ ಸಮಯ ಅಂದರೆ ಸಂಜೆ 6:35ರಿಂದ 8:54 ಪೂಜೆಯನ್ನು ಮಾಡ್ಕೋಬೋದು. ಶ್ರಾವಣ ಶುಕ್ಲ ತ್ರಯೋದಶಿ ತಿಥಿ ಆಗಸ್ಟ್ 25 ಬೆಳಗ್ಗೆ 6:20ಕ್ಕೆ ಸ್ಟಾರ್ಟಾಗಿ 7:59 ಆಗಸ್ಟ್ 26ಕ್ಕೆ ಅಂತ್ಯ ಆಗುತ್ತೆ. ಹಾಗಾದರೆ ನಮಗೆ ಪ್ರದೋಷ ಪೂಜೆಗೆ ಸಂಜೆ ತ್ರಯೋದಶಿ ತಿಥಿ ಇರಬೇಕು. ಹಾಗಾಗಿ 25 ಆಗಸ್ಟ್ 2026 ಸಂಜೆ ನಮಗೆ ತ್ರಯೋದಶಿ ತಿಥಿ ಬಂದಿದೆ. ಹಾಗಾಗಿ ನಾವು 25ಕ್ಕೆ ಮಂಗಳವಾರ ಸಂಜೆ ಈ ಪೂಜೆಯನ್ನು ಮಾಡಬೇಕು. ಆ ದಿನ ಬೆಳಗ್ಗೆನೇ ತಲೆ ಸ್ನಾನ ಮಾಡಿ, ಕುಲದೇವರ ಪೂಜೆ ಮಾಡಿ, ಮನೆಯವರಿಗೆಲ್ಲ ಅಡಿಗೆ ಎಲ್ಲ ಮಾಡಿ, ವ್ರತಸ್ಥರು ಮಾತ್ರ ಏನೂ ಮಾಡಬಾರದು, ಅಷ್ಟೇ ಮನೆಯವರಿಗೆ ಎಲ್ಲನೂ ಮಾಡಿಕೊಡಿ. ಮತ್ತು ಸಂಜೆ 5 ಗಂಟೆ ಮೇಲೆ ಹೆಗಲ ಮೇಲೆ ಸ್ನಾನ ಮಾಡಿ, ಮತ್ತೆ ತಲೆಗೆ ಯಾವುದೇ ಕಾರಣಕ್ಕೂ ಮಾಡಬಾರದು. ಹೆಗಲ ಸ್ನಾನ ಮಾಡಿ ಶುದ್ಧವಾದ ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ. ಇದಾದ ನಂತರ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಿತ್ತಾಳೆ, ಬೆಳ್ಳಿ, ಸ್ಫಟಿಕ ಯಾವುದೇ ಇಲ್ಲ ಅಂತಂದ್ರೂ ಮೃತ್ತಿಕೆಯಿಂದ ಸಹ ನಾವು ಲಿಂಗವನ್ನು ಮಾಡಬಹುದು. ಈಗ ಪೂಜೆಗೆ ಬೇಕಾಗಿರ್ತಕ್ಕಂಥ ಶಿವಪಾರ್ವತಿ ಫೋಟೋ ಇಟ್ಕೊಳ್ಳಿ. ಅಂದರೆ ಶಿವಪಾರ್ವತಿ ಫೋಟೋ ಎಲ್ಲರ ಮನೆಯಲ್ಲೂ ಇರಲೇಬೇಕು, ಇದ್ದರೆ ಒಳ್ಳೆಯದು. ಈ ಒಂದು ಫೋಟೋ ಇಟ್ಕೊಳ್ಳಿ. ಒಂದು ಮಣೆಯ ಮೇಲೆ ರಂಗೋಲಿ ಹಾಕಿ ಅದರ ಮೇಲೆ ಫೋಟೋ ಇಡಿ. ದೀಪಗಳು, ತುಪ್ಪದ ಬತ್ತಿಗಳು ಜೋಡಿಸ್ಕೊಂಡಿರಿ. ಎಲೆ, ಅಡಿಕೆ, ದಕ್ಷಿಣೆ, ಹಣ್ಣುಗಳು, ಬಿಲ್ವಪತ್ರೆ, ಬಿಳಿ ಹೂವು, ತುಂಬೆ ಹೂವು, ಶಿವನಿಗೆ ಇಷ್ಟವಾದ ಹೂವುಗಳ ಪತ್ರೆಗಳನ್ನ ಜೋಡಿಸಿಟ್ಕೊಳ್ಳಿ. ಮತ್ತು 2 ಪಂಚಪತ್ರೆಯಲ್ಲಿ ನೀರು ಮತ್ತು ಉದ್ದರಣೆ, ಗಂಧ, ಅರಿಶಿನ, ಕುಂಕುಮ, ಮತ್ತು ತಿಲಾಕ್ಷತೆ, ಗೆಜ್ಜೆ ವಸ್ತ್ರ ಇಷ್ಟನ್ನು ಜೋಡಿಸ್ಕೊಳ್ಳಿ. ಮತ್ತು ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಅಂದರೆ ಗೋಧಿ ಹಿಟ್ಟನ್ನು ತುಪ್ಪದಿಂದ ಹುರಿದಿರ್ತಕ್ಕಂಥ ಗೋಧಿ ಹಿಟ್ಟಿಗೆ, ತುಪ್ಪದಿಂದ ಹುರಿದಿರ್ತಿರಲ್ಲ ಆ ಗೋಧಿ ಹಿಟ್ಟಿಗೆ ಬೆಲ್ಲವನ್ನು ಸೇರಿಸಿ ಉಂಡೆಗಳಾಗಿ ಕಟ್ಕೊಳ್ಳೋದು. ಇದು ತುಂಬ ಶ್ರೇಷ್ಠ ಶಿವನಿಗೆ. ಅದೇ ಆಗಲ್ಲ ಅಂತಂದರೆ ನೀವು ಗೋಧಿ ಪಾಯಸ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಪಾಯಸ, ನಿಮ್ಮ ಶಕ್ತಿ ಅನುಸಾರವಾಗಿ ಏನಾದರೂ ಸಹ ನೈವೇದ್ಯಕ್ಕೆ ಜೋಡಿಸ್ಕೊಳ್ಳಿ. ಆಸನ ಹಾಕಿಕೊಂಡು ಕೂತ್ಕೋಬೇಕು. ಬರೀ ನೆಲದ ಮೇಲೆ ಕೂತು ನಾವು ಪೂಜೆ ಮಾಡಬಾರದು, ಅದು ಭೂತಾಯಿ ಮುಟ್ಟುತ್ತದೆ. ನಮಗೆ ಫಲ ಬೇಕು ಅಂತಂದರೆ ಆಸನಕ್ಕೆ ಶುದ್ಧವಾದ ಬಟ್ಟೆ, ಅಂದರೆ ಒಂದು ಶುದ್ಧವಾಗಿರ್ತಕ್ಕಂಥ ಚಾಪೆ ಇಲ್ಲ ಪೀಠ ಏನಾದರೂ ಇಟ್ಕೊಳ್ಳಿ. ಮತ್ತು ಪೂಜೆಗೆ ಗಣಪತಿ ವಿಗ್ರಹ ಇದ್ದರೆ, ಇಲ್ಲಾಂದರೆ ಫೋಟೋ ಇದ್ರೂ ಆಯಿತು. ಅದೂ ಇಲ್ಲ ಅಂತಂದರೆ ಸಗಡಿ ಅಥವಾ ಅರಿಶಿಣದಲ್ಲಿ ಸಹ ಗಣಪತಿಯನ್ನು ಮಾಡಿ ಇಟ್ಕೊಳ್ಳಿ. ಗಣಪತಿಗೆ 21+2 ಗೆಜ್ಜೆ ವಸ್ತ್ರ, ಗರಿಕೆ, ನೈವೇದ್ಯಕ್ಕೆ ಕೊಬ್ಬರಿ ಬೆಲ್ಲ ಈ ಥರ ಜೋಡಿಸ್ಕೊಳ್ಳಿ. ಈಗ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಯೇ. ಮತ್ತು ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಂ ನಿಧಿಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತಯೇ ನಮಃ. ಅದನ್ನಾದರೂ ಹೇಳ್ಕೊಬೋದು. ಗುರು ಬ್ರಹ್ಮ ಗುರು ವಿಷ್ಣು ಅದನ್ನಾದರೂ ಹೇಳ್ಕೊಬೋದು. ಆಮೇಲೆ ಹೆತ್ತ ತಾಯಿಯನ್ನು, ಗ್ರಾಮ ದೇವತೆಯನ್ನು, ಕುಲದೇವತೆಯನ್ನು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆಮೇಲೆ ದೀಪಾರಾಧನೆ, ದೀಪ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿರ್ತೀರಲ್ಲ, ದೀಪ ಹಚ್ಬೇಕಾದ್ರೆ ದೀಪಂ ಜ್ಯೋತಿ ಪರಬ್ರಹ್ಮ ದ್ವೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಅಂತೇಳಿ ಶ್ಲೋಕ ಹೇಳ್ಕೊಂಡು ಅಕ್ಷತೆಗಳು, ಅರಿಶಿನ, ಕುಂಕುಮ, ಹೂವು ಏರಿಸಿ ದೀಪಕ್ಕೆ
ಈಗ ಪಂಚಪಾತ್ರೆಯಲ್ಲಿ 2 ಪಂಚಪಾತ್ರೆ ಅಂತ ಹೇಳಿದ್ರಲ್ಲ, 2 ಪಂಚಪಾತ್ರೆಯಲ್ಲಿ ಒಂದು ದೇವರಿಗೆ ಒಂದು ನಿಮಗೆ ಅಂತ ಇಟ್ಕೊಂಡಿರ್ತೀರಲ್ಲ, ನಿಮಗೆ ಅಂತ ಇಟ್ಕೊಂಡಿರೋದ್ರಲ್ಲಿ ಆಚಮನ ಮಾಡ್ಕೊಳ್ಳಿ. ಆಚಮನ ಮಾಡ್ಕೊಳ್ಳೋದು ಗೊತ್ತಲ್ವ, ನನ್ನ ವೀಡಿಯೋಸ್ ಎಲ್ಲ ನೋಡಿದ್ದೀರಾ. ಆಚಮನ ಹೇಳ್ಬೇಕು ಅಂದರೆ ಹೇಳ್ತೀನಿ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ ಅಂತ ಹೇಳ್ಬಿಟ್ಟು ತೀರ್ಥ ಸೇವನೆ ಮಾಡಿ. ಓಂ ಗೋವಿಂದಾಯ ನಮಃ ಅಂತ ಕೈ ತೊಳ್ಕೊಳ್ಳಿ. ಮತ್ತು ಕೈ ಮುಗಿದ್ಬಿಟ್ಟು ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಭಿಯಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ ಅಂತೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಈಗ ಭೂತೋಚ್ಚಾಟನ ಅಕ್ಷತೆ ಕಾಳನ್ನ ವಾಸನೆ ನೋಡಿ ಎಡಭಾಗದಿಂದ ನಿಮ್ಮ ಎಡಗೈ ಕೆಳಗಡೆಯಿಂದ ಹಿಂದಕ್ಕೆ ಹಾಕೋದು. ನಾನು ಹೇಳ್ತೀನಿ, ನೀವು ಅದನ್ನು ವಾಸನೆ ನೋಡಿ ಹಿಂದಕ್ಕೆ ಹಾಕಿ. ಉತ್ತಿಷ್ಟಂತು ಭೂತ ಪಿಶಾಚ ಏತೆ ಭೂಮಿ ಬಾರಕ ಏತೇಷಾಮ ವಿರೋಧೇನ ಬ್ರಹ್ಮ ಕರ್ಮ ಸಮಾರಭೆ. ಅಕ್ಷತೆ ಕಾಳು ಹಿಂದಕ್ಕೆ ಹಾಕಿ ಪ್ರಾಣಾಯಾಮ ಮಾಡ್ಕೊಳ್ಳಿ 3 ಸರಿ. ಉಸಿರು ಒಳಗೆ ತಗೊಂಡು ಪೂರಕಂ ಕುಂಭಕಂ ಚೈವ ರೇಚಕಂ ತದನಂತರಂ ಪ್ರಾಣಾಯಾಮ ಮಿದಂ ಪ್ರೋಕ್ತಂ ಸರ್ವದೇವ ನಮಸ್ಕೃತಂ 3 ಸರಿ ಇದೇ ರೀತಿ ಮಾಡಿ. ಈಗ ಸಂಕಲ್ಪ ಹೇಳ್ತೀನಿ, ಕೇಳಿಸ್ಕೊಂಡು ನೀವು ಅಕ್ಷತೆ ಮತ್ತು ಹೂವು, ಒಂದು ಅಡಿಕೆ ಬೆಟ್ಟ, ಒಂದು ಕಾಯನ್ನು ಕೈಯಲ್ಲಿ ಹಿಡ್ಕೊಂಡು ಬಲ ತೊಡೆಯ ಮೇಲೆ ಬಲಗೈಯನ್ನು ಇಟ್ಟು ಅದರ ಮೇಲೆ ಎಡಗೈಯಿಂದ ಮುಚ್ಚಿ ಈ ಸಂಕಲ್ಪವನ್ನು ಕೇಳಿಸ್ಕೊಂಡು ಅಕ್ಷತೆ ಮತ್ತು ಉದ್ದರಣೆಯಿಂದ ನೀರು ಹಾಕ್ಕೊಂಡು ಬಿಡಿ. ಒಂದು ತಟ್ಟೆ ಇಟ್ಕೊಂಡಿರ್ತೀರ ಎಕ್ಸ್ಟ್ರಾ ಸಂಕಲ್ಪದಕ್ಕೆ ಎಲ್ಲದಕ್ಕೂ ಆ ತಟ್ಟೆ ಒಳಗೆ ಬಿಡಿ. ನಾನು ಸಂಕಲ್ಪ ಹೇಳ್ತೀನಿ ನೋಡಿ. ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಸಾಂಬ ಸದಾಶಿವದೇವತಮುದ್ದಿಶ್ಯ ಶ್ರೀ ಸಾಂಬ ಸದಾಶಿವಸ್ವಾಮಿ ದೇವತ ಪ್ರೀತ್ಯರ್ಥಂ ಮಮ ಇಹ ಜನ್ಮನೆ ಜನ್ಮಾಂತರೇ ಚ ಸಮಸ್ತ ಪಾಪಕ್ಷಯಪೂರ್ವಕಂ ರಾಜ್ಯ ಖಂಡಿತ ಅಖಂಡ ಸೌಭಾಗ್ಯದಿ ನಿವೃದ್ಧಯ ಋಣಪಾತಕ ದಾರಿದ್ರ್ಯಾದಿ ಸರ್ವಸಂಕಟಿ ರೂಪ ಕಷ್ಟ ನಿವೃತ್ತ್ಯರ್ಥಂ ಇಷ್ಟಕಾಮಾರ್ಥ ಸಿದ್ಧಾರ್ಥಂ ಶ್ರೀ ಉಮಾಮಹೇಶ್ವರ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ತ್ರಯೋದಶಿ ಯುಕ್ತ ಭೌಮವಾಸರೆ ಪ್ರದೋಷ ಸಮಯೇ ಶ್ರೀ ಶಿವಲಿಂಗ ಪೂಜನಂಚ ಕರಿಷೆ ಅದೋ ನಿರ್ವಿಘ್ನತ ಸಿದ್ಧಾರ್ಥಂ ಶ್ರೀಮನ್ ಮಹಾಗಣಪತಿ ಪೂಜನಂಚ ಕರಿಷೆ ತದಂಗ ಕಳಶ ಗಂಟ ದೀಪ ಪೂಜನಂಚ ಕರಿಷೆ. ಈಗ ಗಂಟ ಪೂಜೆ ಮಾಡ್ಕೊಂಡಿರ್ರಿ. ಗಂಟನಾದ ಮಾಡುತ್ತಾ ಆಗಮರ್ತಂತು ದೇವನಂ ಗಮನಾರ್ಥಂತು ರಾಕ್ಷಸಂ ಕುರ್ವೇ ಗಂಟಾರವರಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಗಂಟನಾದ ಮಾಡಿಕೊಂಡು ಗಂಟೆಗೆ ಒಂದು ಹೂವು ಏಳಿಸಿ ಪೂಜೆ ಮಾಡ್ಕೊಳ್ಳಿ. ಪೂಜೆಗೆ ಅಂತ ಪಂಚಪತ್ರೆಯಲ್ಲಿ ನೀರಿಟ್ಕೊಂಡಿರ್ತೀರಲ್ಲ, ಆ ಪಂಚಪತ್ರೆಗೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಒಂದು ಹೂವು ಹಾಕಿಬಿಟ್ಟು ಬಲಗೈಯನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಎಡಗೈ ಇಟ್ಕೊಂಡು ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಹು ಅಂತೇಳ್ಬಿಟ್ಟು ಪೂಜಾ ದ್ರವ್ಯಾಣಿ ದೇವಂ ಆತ್ಮನಂ ಸಂಪ್ರೋಕ್ಷ ಅಂತೇಳ್ಬಿಟ್ಟು ಅದರೊಳಗೆ ಒಂದು ಹೂವು ಇರುತ್ತಲ್ಲ, ಆ ಹೂವನ್ನು ಎಲ್ಲ ನೀವು ಪೂಜಾ ಏನೇನು ಇಟ್ಕೊಂಡಿರ್ತೀರೋ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಈಗ ಗಣಪತಿ ಪೂಜೆ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರತಿಯೊಂದು ಉಪಚಾರವನ್ನು ಗಣೇಶನಿಗೆ ಮಾಡಿ ಆಹ್ವಾನ ಕೊಡಿ. ಆಮೇಲೆ ಆಸನಮು, ಪಾದ್ಯಮ್ಮು, ಅರ್ಘ್ಯಮ್ಮು ಎಲ್ಲ ರೀತಿದು ಗಣೇಶನ ಪೂಜೆಯನ್ನು ಮಾಡ್ಕೊಳ್ಳಿ. ಗಣೇಶನಿಗೆ ಪ್ರತಿಯೊಂದು ಉಪಚಾರ ಮಾಡಿ ಸ್ನಾನ, ಗಂಧ, ಹೂವು, ಅಕ್ಷತೆ ಎಲ್ಲ ಸಮರ್ಪಣೆ ಮಾಡಿ ಧೂಪ, ದೀಪ, ನೈವೇದ್ಯ, ತಾಂಬೂಲ, ಮಂತ್ರಪುಷ್ಪ ಎಲ್ಲ ಆದ ನಂತರ ಆಮೇಲೆ ಕೈ ಮುಗಿದ್ಬಿಟ್ಟು ಅನಾಯ ಯಥಾಶಕ್ತಿ ಪೂಜಾಯ ಚ ಶ್ರೀ ಮಹಾಗಣಪತಿ ದೇವತಾ ಸುಪ್ರಸನ್ನ ಸುಪ್ರೀತ ವರದ ಭವತ್ತು ಅಂತೇಳ್ಬಿಟ್ಟು ಒಂದು ಹೂವು ತೊಗೊಂಡು ಗಣೇಶನ ಹತ್ರ ಬೇಡ್ಕೊಳ್ಳಿ. ನನ್ನ ಪೂಜೆ ನಿರ್ವಿಘ್ನವಾಗಿ ನಡೆಯಲಿ, ನಾನು ಮಾಡ್ತಕ್ಕಂಥ ಪೂಜೆ ಆ ಶಿವಪ್ಪನಿಗೆ ಮುಟ್ಟಲಿ ಅಂತೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮುಂದೆ ಶಿವಪ್ಪನ ಪೂಜೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಶಿವನಿಗೆ ಕೈ ಮುಗಿದು ಧ್ಯಾನ ಮಾಡ್ಕೊಳ್ಳಿ. ಚಂದ್ರಕೋಟಿ ಪ್ರತೀಕಾಶಂ ತ್ರಿನೇತ್ರಂ ಚಂದ್ರಶೇಖರಂ ಅಪಿಂಗಳ ಜಟಾಜೂಟಂ ರತ್ನಮೌಳಿ ವಿರಾಜಿತಂ ನೀಲಗ್ರೀವಾಮುದಾರಾಗಂ ನಾಗಹಾರವೀತಂ ವರದಾಭಯಾಸ್ತಂ ಚ ಹರಿಣಂ ಚ ಪರಶ್ವದಂ ದದಾನಂ ನಾಗವಲಯಂ ಕೇಯೂರಾಂಗದಭೂಷಿತಂ ವ್ಯಾಘ್ರಚರ್ಮ ಪರಿಧಾನಂ ರತ್ನ ಸಿಂಹಾಸನೆ ಸ್ಥಿತಂ ಶ್ರೀ ಶಿವ ದೇವತಾಭ್ಯೋ ನಮಃ ಧ್ಯಾನಂ ಸಮರ್ಪಯಾಮಿ. ಈಗ ಪಾರ್ವತಿ ದೇವಿಗೆ ಧ್ಯಾನ ಮಾಡ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಇತಿ ಶ್ರೀ ಪಾರ್ವತಿ ದೇವತಾಂಬಿಕಾ ನಮಃ ಧ್ಯಾನಂ ಸಮರ್ಪಯಾಮಿ.
ಈಗ ಅಕ್ಷತೆ ಕಾಳು ತೊಗೊಂಡು ಶ್ರೀ ಸಾಂಬ ಸದಾಶಿವಾಯ ನಮಃ ಆಹ್ವಾನಾರ್ಥಿ ಅಕ್ಷತೆ ಸಮರ್ಪಯಾಮಿ ಆಸನಂ ಅಕ್ಷತೆ ಸಮರ್ಪಯಾಮಿ ಅಂತಬಿಟ್ಟು 2 ಸರಿ ಅಕ್ಷತೆ ಕಾಳು ಏರಿಸಿ ಮತ್ತು ಉದ್ದರಣೆಯಿಂದ ನೀರು ತೊಗೊಂಡು ಪಾದ್ಯೋಪಾದ್ಯಂ ಸಮರ್ಪಯಾಮಿ ಉದ್ದರಣೆ ನೀರು ಬಿಡಿ ಕಾಲಿಗೆ ನೀರು ಅರ್ಘ್ಯಂ ಸಮರ್ಪಯಾಮಿ ಅಂದರೆ ಕೈಗೆ ನೀರು ಶ್ರೀ ಸಾಂಬ ಸದಾಶಿವಾಯ ನಮಃ ಆಚಮನಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಕುಡಿಯೋದಕ್ಕೆ ನೀರು ಕುಡಿ. ಆಮೇಲೆ ಮಧುಪರ್ಕಂ ಸಮರ್ಪಯಾಮಿ ಒಂದು ಬಾಳೆಹಣ್ಣು ಜೇನುತುಪ್ಪ ಅದ್ಬಿಟ್ಟು ಅದನ್ನು ಬಲಗಡೆ ಇಟ್ಟು ಮಧುಪರ್ಕಂ ಸಮರ್ಪಯಾಮಿ. ತದನಂತರ ಪಂಚಾಮೃತ ಜೋಡಿಸಿಟ್ಕೊಂಡಿರ್ತೀರ ನೀವು ಇಟ್ಕೊಂಡಿದ್ರೆ ಅದನ್ನು ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಹಾಲು ಸಕ್ಕರೆ ತುಪ್ಪ ಮತ್ತು ಮೊಸರು ಎಲ್ಲ ಜೋಡಿಸಿಟ್ಕೊಂಡಿರ್ತಾರಲ್ಲ ಎಲ್ಲ ಒಂದೇ ಇದರಲ್ಲಿ ಹಾಕ್ಕೊಂಡಿದ್ರೆ ಪಂಚಾಮೃತ ಸ್ನಾನವನ್ನು ಮಾಡಿಸಿ ಪಂಚಾಮೃತ ಆದಮೇಲೆ ಮತ್ತು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ನಾನಾನಂತರಂ ಆಚಮನಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಒಂದು ಉದ್ದರಣೆ ನೀರು ಬಿಡಿ. ಆಮೇಲೆ ಶ್ರೀ ಸಾಂಬ ಸದಾಶಿವ ನಮಃ ವಸ್ತ್ರ ಯಜ್ಞಂ ಸಮರ್ಪಯಾಮಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಯಜ್ಞೋಪವೀತಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಅಕ್ಷತೆ ಕಾಳು ಹಾಕಿ ಶ್ರೀ ಸಾಂಬ ಸದಾಶಿವ ನಮಃ ಆಭರಣಂ ಸಮರ್ಪಯಾಮಿ ಅಂತಬಿಟ್ಟು ಅಕ್ಷತೆ ಕಾಳು ಹಾಕಿ ಆಮೇಲೆ ಗಂಧಂ ಸಮರ್ಪಯಾಮಿ ಹರಿದ್ರಂ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ ಅಕ್ಷತಂ ಸಮರ್ಪಯಾಮಿ ಮತ್ತು ಪುಷ್ಪಂ ಸಮರ್ಪಯಾಮಿ ಅಂತಬಿಟ್ಟು ಹೂವನ್ನು ಏರಿಸಿ ಶ್ರೀ ಸಾಂಬ ಸದಾಶಿವ ನಮಃ ಪುಷ್ಪಾಡಿ ಸಮರ್ಪಯಾಮಿ ಅಕ್ಷತೆಯಂ ಸಮರ್ಪಯಾಮಿ ಅಂತಬಿಟ್ಟು ಹೂವು ಅಕ್ಷತೆ ಏರಿಸಿ ಬಿಲ್ವಾಷ್ಟಕಮ್ಮ ಹೇಳ್ಕೊಂಡು ಬಿಲ್ವಪತ್ರೆಯನ್ನು ಏರಿಸಿ ಇಲ್ಲಾಂದರೆ ನಾಮಗಳು ಹೇಳ್ತೀನಿ ಅದನ್ನು ನೋಡ್ಕೊಂಡಾದರೂ ಬಿಲ್ವಪತ್ರೆಯನ್ನು ಏರಿಸಿ ಓಂ ಭವಾಯ ನಮಃ ಓಂ ಪಶುಪತಯೇ ನಮಃ ಶಾರ್ವಾಯ ನಮಃ ಸೂಕ್ಷ್ಮಾಯ ನಮಃ ಓಂ ಪಶುಪತಯೇ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಪಾರ್ವತಿಪತಯೇ ನಮಃ ಓಂ ಶಿವಾಯ ನಮಃ ಓಂ ಉಮಾಕಾಂತಾಯ ನಮಃ ಓಂ ಸುರೇಶ್ವರಾಯ ನಮಃ ಓಂ ಮಹೇಶ್ವರಾಯ ನಮಃ ಅಂತೇಳ್ಬಿಟ್ಟು ಬಿಲ್ವಪತ್ರೆಯನ್ನು ಏರಿಸಿ ಶಿವನಿಗೆ ನಾನು ತಿಲಾಕ್ಷತೆ ಹೇಳಿದಲ್ಲ ತಿಲಾಕ್ಷತೆ ಇಟ್ಕೊಂಡು ತಿಲಾಕ್ಷತೆ ಏರಿಸ್ತಾ ಹೋಗಿ ನಾನು ನಾಮಗಳು ಹೇಳ್ತಾ ಹೋಗ್ತೀನಿ. ಓಂ ಶಿವಾಯ ನಮಃ ಓಂ ಭವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಧೀಮತೆ ನಮಃ ಓಂ ಅಗನಾಶನಾಯ ನಮಃ ಓಂ ಪರಮಾಯ ನಮಃ ಭವಾಯನಾಯ ನಮಃ ಈಶಾಯ ನಮಃ ಮೃತ್ಯುಂಜಾಯ ನಮಃ ವ್ಯಕ್ತಾಯ ನಮಃ ಪರಮೇಶ್ವರಾಯ ನಮಃ ವೀರಭದ್ರಾಯ ನಮಃ ಶೂಲಪಾಣೆ ನಮಃ ರುದ್ರಾಯ ನಮಃ ತ್ರಿನೇತ್ರಾಯ ನಮಃ ಶ್ರೀ ಸಾಂಬ ಸದಾಶಿವಾಯ ನಮಃ ತಿಲಾಕ್ಷತಂ ಸಮರ್ಪಯಾಮಿ. ಈಗ ಶಿವನಿಗೆ ತುಂಬೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ. ತುಂಬೆ ಹೂವನ್ನ ದ್ರೋಣ ಪುಷ್ಪ ಅಂತ ಕರಿತೀವಿ. ದ್ರೋಣ ಪುಷ್ಪವನ್ನು ಏರಿಸ್ತಾ ಹೋಗಿ ನಾನು ನಾಮಗಳು ಹೇಳ್ತೀನಿ. ಓಂ ಶಿವಾಯ ನಮಃ ಓಂ ಸದ್ಯೋಜಾತಾಯ ನಮಃ ಓಂ ವಾಮದೇವಾಯ ನಮಃ ಅಘೋರಾಯ ನಮಃ ಓಂ ತತ್ಪುರುಷಾಯ ನಮಃ ಈಶಾನಾಯ ನಮಃ ವೃಷಭವಾಹನಾಯ ನಮಃ ಪಾರ್ವತೀಪತಯೇ ನಮಃ ದ್ರೋಣ ಪುಷ್ಪಂ ಸಮರ್ಪಯಾಮಿ. ಶಿವನ್ ಪೂಜೆ ಮಾಡಿದ್ಮೇಲೆ ಪಾರ್ವತಿ ಪೂಜೆ ಸಹ ಆಗಬೇಕು. ಹಾಗಾಗಿ ನೀವು ಕುಂಕುಮ ಅರ್ಚನೆಯನ್ನು ಮಾಡಬಹುದು ಪಾರ್ವತಿ ದೇವಿಗೆ, ಇಲ್ಲಾಂದರೆ ಹೂವಾದರೂ ಏರಿಸ್ಬೋದು. ನಾನು ಹೇಳ್ತೀನಿ, ನೀವು ಕುಂಕುಮಾರ್ಚನೆ ಆದರೂ ಮಾಡಿ ಹೂವಾದರೂ ಏರಿಸಿ. ಓಂ ಉಮಾ ಮಹೇಶ್ವರಾಯ ನಮಃ ಓಂ ಗೋರೇ ನಮಃ ಓಂ ಬಾಲಂಬಾಯ ನಮಃ ಓಂ ಪ್ರಾಪ್ತೇ ನಮಃ ಓಂ ಈಶ್ವರಣ್ಯೇ ನಮಃ ಓಂ ಭವಾನ್ಯೇ ನಮಃ ಓಂ ಭೈರವ್ಯೇ ನಮಃ ಇತಿ ಶ್ರೀ ಉಮಾ ಪೂಜಂ ಸಮರ್ಪಯಾಮಿ. ಪಾರ್ವತಿ ಪೂಜೆ ಆದಮೇಲೆ ನಂದಿ ಮತ್ತು ಗಣೇಶ ಪೂಜೆನೂ ಇರುತ್ತೆ. ನೀವು ಒಂದು ಹೂವನ್ನು ಏರಿಸಿ ಓಂ ನಂದಿನೇ ನಮಃ ಓಂ ಭೃಂಗೀಶಾಯ ನಮಃ ಓಂ ಗಣೇಶಾಯ ನಮಃ ಓಂ ಸ್ಕಂದಾಯ ನಮಃ ಓಂ ಸಪ್ತ ಮಾತೃಕ್ಯಭ್ಯೋ ನಮಃ ಓಂ ಸಮಸ್ತ ಪ್ರಮಾದ ಗಣಿಭ್ಯೋ ನಮಃ ನಾನಾ ವಿಧ ಪುಷ್ಪ ಪೂಜಂ ಸಮರ್ಪಯಾಮಿ ಅಂದ್ಬಿಟ್ಟು ಹೂ ಏರಿಸಿ. ನೀವು ಪತ್ರೆಗಳನ್ನು ಜೋಡಿಸಿಟ್ಕೊಂಡ್ರೆ ತುಳಸಿ ಪತ್ರ ಹೇಳ್ಬೇಕು, ಕಮಲಕ ಪತ್ರ, ಭೃಂಗರಾಜ ಪತ್ರ, ಅರ್ಕ ಪತ್ರಂ, ಶಮೀ ಪತ್ರ ಎಲ್ಲ ಜೋಡಿಸಿಟ್ಕೊಂಡಿದ್ರೆ ಅದನ್ನು ಸಹ ನೀವು ಹೇಳ್ಕೊಂಡು ಶಿವ ಅಷ್ಟೋತ್ತರ ಶತನಾಮ ಹೇಳ್ಕೊಂಡು ಈ ಪತ್ರೆ ಹೂವನ್ನು ಏರಿಸಬಹುದು. ನಾನು ಅಷ್ಟೋತ್ತರನ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ತದನಂತರ ಆಯುಧ ಪೂಜೆ ಇರುತ್ತೆ, ಶಿವನ ಆಯುಧ ಪೂಜೆ ಇರುತ್ತೆ. ಓಂ ಪಶುಪತಾಯ ನಮಃ ಓಂ ಖಡ್ಗಾಯ ನಮಃ ಓಂ ವಜ್ರಾಯ ನಮಃ ಓಂ ಶಕ್ತಯ ನಮಃ ಓಂ ದಂಡಾಯ ನಮಃ ಓಂ ಪಾಶಾಯ ನಮಃ ಓಂ ಅಂಕುಶಾಯ ನಮಃ ಓಂ ಬಿಂಡಿವಲಾಯ ನಮಃ ಓಂ ಶಕ್ರಾಯ ನಮಃ ಇತಿ ಆಯುಧ ಪೂಜಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಹೂ ಏರಿಸಿ. ಶಿವನ ಪರಿವಾರ ದೇವತಾ ಪೂಜೆ ಇರುತ್ತೆ, ನಾನು ಹೇಳ್ತಾ ಹೋಗ್ತೀನಿ. ಹೂ ಏರಿಸಿ ಓಂ ಗಣಪತಿಯ ನಮಃ ಷಣ್ಮುಖಾಯ ನಮಃ ನಂದೀಶ್ವರಾಯ ನಮಃ ಭೃಂಗೀಶ್ವರಾಯ ನಮಃ ಬ್ರಹ್ಮಾದಿ ಮಾತೃಭ್ಯೋ ನಮಃ ಓಂ ಏಕಾದಶ ರುದ್ರಭ್ಯೋ ನಮಃ ದ್ವಾದಶಿ ಆದಿತ್ಯಭ್ಯೋ ನಮಃ ಓಂ ಮಾತಾಪಿತೃಭ್ಯೋ ನಮಃ ಓಂ ಮಹಾ ಪ್ರಭಾವಾದಿ ಸೃಷ್ಟಿ ಸಂಹೋಸ್ತ್ರಭ್ಯೋ ನಮಃ ಓಂ ಚೈತ್ರಾದಿ ದ್ವಾದಶ ಮಾಸಭ್ಯೋ ನಮಃ ಇತಿ ಪರಿವಾರ ದೇವತಾ ಪೂಜಾಂ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯ ಮಾಡಿ ಮಧ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ ಶುದ್ಧ ಆಚಮನಂ ಸಮರ್ಪಯಾಮಿ ಮಾಡಿಬಿಟ್ಟು ತಾಂಬೂಲ ದಕ್ಷಿಣೆ ಪೂಗಿ ಫಲ ಸಮಯುಕ್ತಂ ನಾಗವಲ್ಲಿ ದಳೈರ್ತಂ ಓಂ ಶ್ರೀ ಉಮಾ ಮಹೇಶ್ವರ ಸ್ವಾಮಿನೇ ನಮಃ ತಾಂಬೂಲಂ ಸಮರ್ಪಯಾಮಿ ತಾಂಬೂಲ ದಕ್ಷಿಣೆ ಇದು ಮಾಡಿ ನೀರಾಂಜನಂ ಸಮರ್ಪಯಾಮಿ ಆರತಿ ಮಾಡಿ ಶುದ್ಧ ಆಚಮನಂ ಸಮರ್ಪಯಾಮಿ ಮತ್ತು ಒಂದು ಉದ್ರಣೆ ನೀರು ಬಿಡಿ. ಮೃತ್ಯುಂಜಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶಾರ್ವಾಯ ಮಹಾದೇವಾಯ ತೇ ನಮಃ ಅಂತೇಳ್ಬಿಟ್ಟು ಅಕ್ಷತೆ ಕಾಳು ಪುಷ್ಪ ತಗೊಂಡು ಮಂತ್ರ ಪುಷ್ಪಂ ಸಮರ್ಪಯಾಮಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಾಶಂತಿ ಪ್ರದಕ್ಷಿಣೆ ಪದೇ ಪದೇ ಅನ್ಯಥಾ ಶರಣಂ ನಾಸ್ತಿ ತ್ವಾಮೇವ ಶರಣಂ ಮಮ ತಸ್ಮತಾ ಕಾರುಣ್ಯ ಭಾವೇನ ರಕ್ಷಮಾಂ ಪರಮೇಶ್ವರ ಪ್ರದಕ್ಷಿಣೆ ನಮಸ್ಕಾರ ಹಾಕಿ.
ಪೂಜೆಯ ಪೂರ್ತಿ ಫಲ ಸಿಗಬೇಕು ಅಂದರೆ ಶಿವನಿಗೆ ಅರ್ಘ್ಯ ಕೊಡಬೇಕು. ನಾನು ಹೇಳ್ತಾ ಹೋಗ್ತೀನಿ. ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂದಾಗ ನೀವು ನೀರು ಬಿಡ್ತಾ ಇರ್ರಿ, ನೀರು ಹಾಕ್ಕೊತಾ ಇರ್ರಿ ಕೈಗೆ ಉದ್ಧರಣೆಯಲ್ಲಿ. ಈಗ ಮೊದಲಿಗೆ ಸಂಕಲ್ಪ ಮಾಡ್ಕೋಬೇಕು. ಶ್ರೀ ಸಾಂಬ ಸದಾಶಿವ ಪ್ರೀತ್ಯರ್ಥಂ ಮಮ ಸರ್ವ ಋಣಪಾತಕ ದಾರಿದ್ರ್ಯ ನಿವೃತ್ತ್ಯರ್ಥಂ ಮಯಾ ಕೃತ ಪ್ರದೋಷ ವ್ರತಾಂಗ ಪ್ರಸನ್ನಾರ್ಘ್ಯಂ ಪ್ರದಾನಂ ಕರಿಷ್ಯೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ಳಿ. ಈಗ ಮತ್ತೆ ಉದ್ಧರಣೆಯಿಂದ ಕೈಗೆ ಬಲಗೈಗೆ ನೀರು ಹಾಕ್ಕೊಂಡು ಬಲಗೈ ಕೆಳಗಡೆ ಮತ್ತು ಎಡಗೈ ಇಟ್ಟು ಮೊಣಕಾಲು ಊರಿ ಅರ್ಘ್ಯವನ್ನು ಕೊಡಬೇಕು. ಮಂದವಾರೆ ತ್ರಯೋದಶ್ಯಂ ಪ್ರದೋಷ ಸುರಸುತ್ತಮ ಇದಂ ಅರ್ಘ್ಯಂ ಮಯ ದತ್ತಂ ಗೃಹಿಷ್ವ ಪರಮೇಶ್ವರ ಇದಂ ಅರ್ಘ್ಯಂ ಸಮರ್ಪಯಾಮಿ. ನೀರು ಬಿಡಿ ಮತ್ತೆ ನೀರು ಹಾಕ್ಕೊಳ್ಳಿ ಕೈಗೆ. ಋಣ ದಾರಿದ್ರ್ಯ ದುಃಖಶ್ಚಾಪ ಮೃತ್ಯ ಭಯಂ ತತ ರೋಗ ಸಂತಾಪ ಪಾಪಾನಿ ವಿನಾಶಯ ಜಗತ್ಪತೆ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ ನೀರು ಹಾಕ್ಕೊಳ್ಳಿ. ಗೌರಿ ಭವ ನಮಸ್ತೇಸ್ತು ಮಹಾಪಾತಕ ನಾಶಾಯ ಇದಂ ಅರ್ಘ್ಯಂ ಮಯ ದತ್ತಂ ಗೃಹಣ ವರದೋ ಭವ ಇದಂ ಅರ್ಘ್ಯಂ ಸಮರ್ಪಯಾಮಿ. ನೀರು ಬಿಟ್ಟು ಮತ್ತೆ ನೀರು ಹಾಕ್ಕೊಳ್ಳಿ. ನಂತರ ಪಾರ್ವತಿ ದೇವಿಗೆ ಅರ್ಘ್ಯ ಕೊಡಬೇಕು. ನಮಸ್ತೆ ದೇವದೇವೇಶಿ ನಮಸ್ತೆ ಭಯನಾಶಿನಿ ನಮಸ್ತೆ ನಿತ್ಯ ಕಲ್ಯಾಣಿ ಗೃಹಾಣ ಅರ್ಘ್ಯಂ ಸದಾಶಿವೆ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಗಣೇಶನಿಗೂ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಓಂ ವಿಘ್ನೇಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಶ್ರೀ ಸ್ಕಂದಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ತದನಂತರ ವೀರಭದ್ರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಚಂಡೀಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಶ್ರೀ ಋಷಭಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಎಲ್ಲರಿಗೂ ಅರ್ಘ್ಯವನ್ನು ಕೊಡಬೇಕು. ಈಗ ಕ್ಷಮಾಪಣೆ ಮಾಡಬೇಕು, ದೇವರಿಗೆ ಕ್ಷಮೆ ಕೇಳಬೇಕು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪರಮೇಶ್ವರ ಯತ್ ಪೂಜಿತಂ ಮಯ ದೇವ ಪರಿಪೂರ್ಣಂ ತದಸ್ತು ಮೇ. ಅಕ್ಷತೆ ಕಳ ಅನಾಯಾಸ ಸದ್ಯೋಜಾತ ವಿಧಿನ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜೆ ಭಗವಾನ್ ಸರ್ವಾತ್ಮಿಕ ಶ್ರೀ ಉಮಾಮಹೇಶ್ವರ ಸ್ವಾಮಿ ಸುಪ್ರೀತ ಸುಪ್ರಸನ್ನ ವರದೋ ಭವತು ಅಂತಬಿಟ್ಟು ಕೈ ಮುಗಿದು ತೀರ್ಥ ತಗೊಳ್ಳೋಕೆ ಪ್ರಸಾದ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಯಕರಂ ಶಿವಪಾದೋದಕಂ ಪಾವನಂ ಶುಭಂ. ನೀವು ಪ್ರಸಾದ ಸ್ವೀಕರಣೆ ಮಾಡಿ. ಪ್ರದೋಷ ಪೂಜೆ ಹಂತವಾಗಿ ನಾನು ವಿವರಣೆ ಕೊಟ್ಕೊಂಡು ನಿಮಗೆ ಪೂಜೆ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದ್ರದ್ದು ಒಂದು ಕತೆ ಇದೆ ಭೌಮ ಪ್ರದೋಷದ್ದು. ಪೂಜೆ ಆದಮೇಲೆ ಕತೆ ಕೇಳಲೇಬೇಕು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ. ನಮಸ್ಕಾರ ಸ್ನೇಹಿತರೆ.